ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಬಿಂಬ. ಈ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಬೊಳಂಜೂರ್ ಅಥವಾ ಬಿಳಿಮೀನು ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ತೆಂಗಿನೆಣ್ಣೆ, ಬ್ಯಾಡಗಿ ಮೆಣಸು 10ರಿಂದ 12, ಅರ್ಧ ಬೆಳ್ಳುಳ್ಳಿ, 1 ಈರುಳ್ಳಿ, ಧನಿಯಾ 2 ಟೇಬಲ್ ಸ್ಪೂನ್, ಜೀರಿಗೆ 1 ಸ್ಪೂನ್, ಕಾಳುಮೆಣಸು ಅರ್ಧ ಸ್ಪೂನ್, ಸಾಸಿವೆ 1 ಚಿಟಿಕೆ, 10ರಿಂದ 12 ಮೆಂತ್ಯ, ಓಂಕಾಳು 1 ಚಿಟಿಕೆ, ಅರ್ಧ ಗೆರಟೆ ಕಾಯಿ ತುರಿ, ಅರ್ಧ ನಿಂಬೆಹಣ್ಣಿನ ಸೈಜ್ನಷ್ಟು ಹುಣಸೆಹಣ್ಣು, ಅರ್ಧ ಸ್ಪೂನ್ ಅರಿಶಿನ, ಉಪ್ಪು ರುಚಿಗೆ. ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಬರಲಿ ಅಂತ ನಾನು ಮಾವಿನಕಾಯಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಅರ್ಧ kg ಆಗೋಷ್ಟು ಬಿಳಿಮೀನನ್ನ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ, ಬ್ಯಾಡಗಿ ಮೆಣಸು ಹಾಕಿ ಫ್ರೈ ಮಾಡ್ಕೋಬೇಕು. ಬ್ಯಾಡಗಿ ಮೆಣಸು ಫ್ರೈ ಆಗ್ತಾ ಇದ್ದ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬಾಡಿದ ನಂತರ ಅದಕ್ಕೆ ಧನಿಯಾ, ಜೀರಿಗೆ, ಕಾಳುಮೆಣಸು, ಸಾಸಿವೆ, ಮೆಂತ್ಯ ಮತ್ತು ಓಂಕಾಳು ಹಾಕಿ ರೋಸ್ಟ್ ಮಾಡ್ಕೋಬೇಕು. ನಾನೀಗ ಫ್ಲೇಮ್ ಆಫ್ ಮಾಡಿದ್ದೀನಿ. ಫ್ಲೇಮ್ ಆಫ್ ಮಾಡಿದ ನಂತರ ತವಾ ಬಿಸಿ ಇರೋವಾಗಲೇ ನಾನು ಇದಕ್ಕೆ ಅರ್ಧ ಗೆರಟೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಅರಿಶಿನ ಸೇರಿಸ್ಕೋತಾ ಇದ್ದೀನಿ. ಇಷ್ಟೇ ಬಿಸಿಯಲ್ಲಿ ಲೈಟಾಗಿ ಒಂಚೂರು ಫ್ರೈ ಮಾಡ್ಕೋತಾ ಇದ್ದೀನಿ, ಗ್ಯಾಸ್ ಆಫ್ ಇಟ್ಕೊಂಡು. ಇದಕ್ಕೆ ಅರ್ಧ ನಿಂಬೆಹಣ್ಣಿನ ಸೈಜ್ನಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಇದಿಷ್ಟು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಯಲ್ಲಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ರುಬ್ಕೊಂಡಿರೋ ಮಸಾಲೆಗೆ ಬೇಕಾದಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡಿ. ಲೈಟ್ ಕುದಿ ಬರ್ತಿದ್ದ ಹಾಗೆ ನಾನು ಮಾವಿನಕಾಯಿ ಸೇರಿಸ್ಕೊತಾ ಇದ್ದೀನಿ. ಅಗೇನ್ ಇದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸಾರು ಒಳ್ಳೆ ಕುದಿ ಬಂದಮೇಲೆ ಇದಕ್ಕೆ ನಾನು ಮೀನು ಹಾಕಿ ಕುದಿಸ್ತಾ ಇದ್ದೀನಿ.
ಬಿಳಿಮೀನು ಬೇಯೋದಕ್ಕೆ ಹೆಚ್ಚು ಟೈಮ್ ಬೇಕಾಗಲ್ಲ. ಇದೊಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದ್ರೆ ಬಿಳಿಮೀನು ಬೆಂದಿರುತ್ತೆ. ಈಗ ನೋಡ್ಬೋದು ಬಿಳಿಮೀನು ಸಾರು ರೆಡಿಯಾಗಿದೆ.